ಕಾಮಿಡಿ, ಅದೇ ಕಾನ್ಸೆಪ್ಟ್, ಏನಿದು ಡಿಫ್ರೆಂಟ್ ಆಗಿ ಏನು ಮಾಡೋಕ್ಕೆ ಆಗಲ್ವ ಎಂದು ತುಳು ಪ್ರೇಕ್ಷಕರು ತುಳು ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮಧ್ಯೆ ಒಂದೊಳ್ಳೆ ಸಿನಿಮಾ ಬಂದ್ರೆ ಅದನ್ನು ತುಳಿದು ಹಾಕೋ ಷಡ್ಯಂತರದ ಗುಂಪೊಂದು ಕೊಡ್ಲದ ಗಲ್ಲಿ ಗಲ್ಲಿಯಲ್ಲೂ ತಿರುಗಾಡ್ತಾ ಇದೆ. ಈ ಬಗ್ಗೆ ನಾವು ಈ ಹಿಂದಿನ ಅದೆಷ್ಟೋ ಎಪಿಸೋಡ್ಗಳಲ್ಲಿ ಹೇಳ್ತಾ ಬಂದಿದ್ದೀವಿ. ಇದೀಗ ಹಿಸ್ಟರಿ ರಿಪೀಟ್. ಓಮನೆ ಜನವರಿ 10ರಂದು ರಿಲೀಸ್ ಆಗಿರೋ ರಡ್ಡಿ ಎಕ್ರೆ ಆರಂಭದಿಂದಲೇ ಸಖತ್ ಹೈಪ್ ಪಡೆದಿತ್ತು. ಆದರೆ ರಿಲೀಸ್ ಆಗೋ ಒಂದೆರಡು ದಿನಗಳ ಮುನ್ನ ಮಂಗಳೂರಿನಾದ್ಯಂತ ಎಲ್ಲೆಡೆ ರಡ್ಡಿ ಎಕ್ರೆ ಚಿತ್ರದ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದವು. ಆದರೆ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಫ್ಲೆಕ್ಸ್ಗಳು ಮಂಗಮಯವಾಗಿದೆ. ಅಷ್ಟಕ್ಕೂ ಇದನ್ನು ಚಿತ್ರತಂಡವಾಗ್ಲಿ ಅಥವಾ ಪಾಲಿಕೆಯಾಗ್ಲಿ ರಿಮೂವ್ ಮಾಡಿಲ್ಲ. ಬದಲಾಗಿ ವಿಕೃತ ಮನಸ್ಸಿನ ನರರೂಪಿಗಳ ಕುಕೃತ್ಯವಿದು. ಯಸ್, ಈ ಸಿಸಿಟಿವಿ ಫೋಟೇಜ್ ಅನ್ನೊಮ್ಮೆ ಸರಿಯಾಗಿ ನೋಡಿ. ಮಧ್ಯರಾತ್ರಿಯಲ್ಲಿ ಅದೆಂತ ಗನಂದಾರಿ ಕೆಲಸ ಮಾಡ್ತಿದ್ದಾರೆ ಅಂತ. ಇವ್ರ್ಯಾರೋ ಪರೋಪಕಾರಿ ಕೆಲಸ ಮಾಡ್ತಿಲ್ಲ, ಬದಲಾಗಿ ಮನೆ ಹಾಳು ಮಾಡೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದು ಜನವರಿ 15ರಂದು ಮಧ್ಯರಾತ್ರಿ, ಅಂದ್ರೆ ರಡ್ಡಿ ಎಕ್ರೆ ರಿಲೀಸ್ ಆಗಿ 5ನೇ ದಿನ. ಅದೇನೋ ಕೈ ಮುಲಮುಲ ಅಂದಿರ್ಬೇಕು. ಇವರಿಗಂತೂ ಒಳ್ಳೆಯ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಹಾಗಾಗಿ ಯಾರು ಒಳ್ಳೆಯ ಕೆಲಸ ಮಾಡಬೇಕೆಂದು ಅನ್ಕೋತಾರೋ ಅದನ್ನು ಇವರಿಗೆ ಸಹಿಸೋಕೂ ಆಗಲ್ಲ. ಹೀಗಾಗಿ ರಡ್ಡಿ ಎಕ್ರೆ ಚಿತ್ರದ ಫ್ಲೆಕ್ಸ್ಗಳನ್ನು ರಾತ್ರೋರಾತ್ರಿ ಕದ್ದೊಯ್ತಿದ್ದಾರೆ. ಇದರ ಮುಖ್ಯ ಉದ್ದೇಶವೇ ಚಿತ್ರವನ್ನು ಮುಗಿಸೋದು. ಅದು ಹೇಗೆ ಅನ್ನೋದೇ ಶಾಕಿಂಗ್ ಸತ್ಯ. ಎಸ್, ಜನವರಿ 15 ಬುಧವಾರ ಆಗಿರೋದ್ರಿಂದ ಅಂದು ರಾತ್ರಿ ಫ್ಲೆಕ್ಸ್ಗಳನ್ನು ಎತ್ತಂಗಡಿ ಮಾಡಿದ್ರೆ ಚಿತ್ರದ ಬಗ್ಗೆ ಜನರಲ್ಲಿ ಆಟೋಮೆಟಿಕಲಿ ನೆಗೆಟಿವ್ ಒಪಿನಿಯನ್ ಬರುತ್ತೆ. ನಿನ್ನೆ ಮೊನ್ನೆ ಇದ್ದ ಫ್ಲೆಕ್ಸ್ ಇಂದು ಇಲ್ಲ ಅಂತಾದ್ರೆ ಓ ಚಿತ್ರ ಏನು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಚಿತ್ರವನ್ನು ಕಿಕ್ಔಟ್ ಮಾಡಿದ್ದಾರೆ. ಅದಕ್ಕಾಗಿಯೇ ಫ್ಲೆಕ್ಸ್ಗಳನ್ನು ರಿಮೂವ್ ಮಾಡಲಾಗಿದೆ ಎಂದು ಜನರೇ ಮಾತಾಡ್ತಾರೆ. ಹಾಗೆ ಒಂದಿಷ್ಟು ಮಂದಿ 5 ದಿನಕ್ಕೆ ಚಿತ್ರವನ್ನು ಕಿಕ್ಔಟ್ ಮಾಡಿದ್ದಾರೆ ಎಂದು ಚಿತ್ರಮಂದಿರಕ್ಕೆ ಹೋಗದೇ ಇರೋ ಸಾಧ್ಯತೆಗಳೇ ಹೆಚ್ಚಿದೆ. ಇದರಿಂದ ಮುಂದಿನ 2 ದಿನ ಅಂದ್ರೆ ಶುಕ್ರವಾರ ಇದೇ ಚಿತ್ರಮಂದಿರದಲ್ಲಿ ರಡ್ಡಿ ಎಕ್ರೆಗೆ ಗೇಟ್ ಪಾಸ್ ಕೊಡಿಸಿ ಅಲ್ಲಿಗೆ ಮತ್ತೊಂದು ಚಿತ್ರವನ್ನು ಎಂಟ್ರಿ ಮಾಡಿಸೋದೇ ಇವರ ಉದ್ದೇಶ. ಟೋಟಲಿ ಯಾವುದೇ ಬ್ಯಾಡ್ ಕಾಮೆಂಟ್ ಮಾಡದೆ ಒಂದೊಳ್ಳೆ ಚಿತ್ರವನ್ನು ಯಾವ ರೀತಿ ಮುಗಿಸಬೇಕು ಆ ತರ ಪ್ಲಾನ್ ಮಾಡಿ ರಡ್ಡಿ ಎಕ್ರೆಯ ವಿರುದ್ಧ ಬಹುದೊಡ್ಡ ಸಂಚನ್ನು ರೂಪಿಸಿದ್ದಾರೆ. ಒಂದೆರಡು ಕಡೆಗಳಲ್ಲಿ ಆದ್ರೆ ಏನೋ ಮಿಸ್ಟೇಕ್ ಆಗಿರ್ಬೋದು ಎಂದು ಅನ್ಕೋಬಹುದು. ಆದ್ರೆ ರಡ್ಡಿ ಎಕ್ರೆಯ ಫ್ಲೆಕ್ಸ್ ಎಲ್ಲೆಲ್ಲಿ ಹಾಕಿದ್ದಾರೋ ಅಲ್ಲೆಲ್ಲ ಫ್ಲೆಕ್ಸ್ಗಳನ್ನು ಕಾಣದ ಕೈಯೆಂದು ರಿಮೂವ್ ಮಾಡಿದೆ. ಪಾಲಿಕೆ ಮಾಡಿರ್ಬೋದಾ ಎಂದು ಅಲ್ಲಿ ವಿಚಾರಿಸಿದ್ರೆ ಅವರಿಗೂ ಈ ಬಗ್ಗೆ ಮಾಹಿತಿಯೇ ಇಲ್ಲ. ಹಾಗೆ ರಡ್ಡಿ ಎಕ್ರೆ ಫ್ಲೆಕ್ಸ್ ಜೊತೆಗೆ 7-8 ಫ್ಲೆಕ್ಸ್ ಇದ್ರು ಇದನ್ನೇ ರಿಮೂವ್ ಮಾಡಿದ್ದಾರೆ ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಅಲ್ಲದೆ ಮತ್ತೇನು. ಬುಧವಾರ ರಾತ್ರಿ ಮಂಗಳೂರಿನಾದ್ಯಂತ ಇರೋ ಫ್ಲೆಕ್ಸ್ಗಳು ಮಾಯವಾಗಿದ್ರು ಚಿತ್ರತಂಡಕ್ಕೆ ಈ ಬಗ್ಗೆ ತಿಳಿದದ್ದು ಮರುದಿನ ಸಂಜೆ. ತಕ್ಷಣವೇ ಎಚ್ಚೆತ್ತ ಚಿತ್ರತಂಡ ಈ ಬಗ್ಗೆ ಪಾಲಿಕೆಯಲ್ಲಿ ವಿಚಾರಿಸಿದಾಗ ಅವರಿಗೂ ಈ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಹೀಗೆ ಒಂದಿಷ್ಟು ಮಂದಿಯಲ್ಲಿ ವಿಚಾರಿಸಿದ್ರು, ಯಾರಿಗೂ ಗೊತ್ತೇ ಇಲ್ಲ. ಇದೀಗ ಈ ಷಡ್ಯಂತರದ ಪ್ರಕರಣ ಪೊಲೀಸ್ ಇಲಾಖೆಯ ಅಂಗಳದಲ್ಲಿದೆ. ಮುಂದೆ ಅದೇನಾಗುತ್ತೋ, ವಿಕೃತ ಮನಸ್ಸಿನ ನರರೂಪಿಗಳು ಯಾರೆಂದು ಅನಾವರಣವಾಗುತ್ತೋ ಕಾದು ನೋಡಬೇಕು. ಹಾಗೆ ಆದಷ್ಟು ಬೇಗ ಇಂತಹ ವಿಕೃತ ಮನಸ್ಸುಗಳಿಗೆ ಕಾಕಿ ಪಡೆ ಕಡಿವಾಣ ಹಾಕಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.